ನಾನು ಮೊದಲನೇ ಬಾರಿ ಗೆದ್ದು ಬಂದಿದ್ದೇನೆ. ಮೊದಲನೇ ಬಾರಿ ಗೆದ್ದು ಬಂದಂತ ಸಂದರ್ಭದಲ್ಲಿ ಅನೇಕ ಹಿರಿಯರ ಮಾತುಗಳನ್ನು ನಾನು ಇಲ್ಲಿ ಆಲಿಸಿದ್ದೇನೆ. ಅನೇಕ ವಿಚಾರಗಳ ಬಗ್ಗೆ ಇಲ್ಲಿ ಚರ್ಚೆ ನಡೆದಿದೆ. ಅನೇಕ ವಿಚಾರಗಳು ಚರ್ಚೆ ನಡೆದಂತ ಸಂದರ್ಭಕ್ಕೂ 3 ದಿನದಿಂದ ನಡೀತಾ ಇರುವಂತಹ ಚರ್ಚೆಗಳ ವಿಚಾರಗಳಿಗೂ ಬಹಳ ಯೋಚನೆ ಮಾಡುವಂತ ಪರಿಸ್ಥಿತಿ ನನ್ನ ಮನಸ್ಸಲ್ಲಿ ತೊಳಲಾಟವನ್ನು ನಾನು ಅನುಭವಿಸ್ತಾ ಇದ್ದೇನೆ. ನ್ಯಾಯ ಸಿಗತ್ತೆ ಅಂತೇಳಿ ಯೋಚನೆ ಮಾಡಿರುವಂತ ಜಾಗ ಇದು. ನ್ಯಾಯಕ್ಕೋಸ್ಕರ ಬಡದಾಡಬೇಕಾದಂತ ಪರಿಸ್ಥಿತಿ ಬಂದು ಒದಗಿದೆಯಲ್ಲ ಅನ್ನೋಂಥ ನೋವು ನನ್ನ ಮನಸ್ಸನ್ನು ಕಾಡ್ತಾ ಇದೆ. ಒಂದು ಹಗರಣದ ಬಗ್ಗೆ ಚರ್ಚೆ ನಡೀತಾ ಇದೆ. 3 ದಿನದಿಂದ ನಾನು ಕೇಳ್ತಾ ಇದ್ದೇನೆ. 3 ದಿನದಿಂದ ಕೇಳ್ತಾ ಇರೋಂಥ ಈ ಸಂದರ್ಭದೊಳಗಡೆ ಬಂದಂತ ವಿಚಾರಗಳು ಏನಪ್ಪಾ ಅಂತ ಹೇಳಿದ್ರೆ, ನೀವು ತಿಂದಿಲ್ವಾ, ನೀವು ಮಾಡಿಲ್ವಾ, ಅವನ್ ಮಾಡ್ಲಿಲ್ವಾ, ಇವನ್ ಮಾಡ್ಲಿಲ್ವಾ, ನಿಮ್ ಸರ್ಕಾರ ಇದ್ದಾಗ ಮಾಡ್ಲಿಲ್ವಾ. ನಾನು ಶಾಸಕರಾಗಿ ಬಂದಂತ ಸಂದರ್ಭ ಇರುವಂತ ಕಾಂಗ್ರೆಸ್ಸಿನ ಸರ್ಕಾರ ನೇತೃತ್ವ ಸರ್ಕಾರ ಇದು. ಹಾಗಾಗಿ ಈ ಸರ್ಕಾರದ ಬಗ್ಗೆ ನಾನು ಕೂಡ ಮಾತಾಡಬೇಕಾಗತ್ತೆ. ಬಿಟ್ರೆ ಆವಾಗ ಇಲ್ಲಿ ಬಂದಂತ ಚರ್ಚೆಗಳನ್ನು ಗಮನಿಸಿದ್ರೆ ನಾನು ಮಾತಾಡಬೇಕೋ ಬೇಡೋ ಅನ್ನೋಂಥ ಸ್ಥಿತಿ ನಿರ್ಮಾಣ ಆಗೋಗ್ಬಿಡುತ್ತೆ. ಹೇಗ್ ಬಂದಿದೆ ಪರಿಸ್ಥಿತಿ ಅಂತ ಹೇಳಿದ್ರೆ, ನೀನ್ ಸಗಣಿ ತಿಂದಿದ್ಯಾ ಅಂತ ಆದ್ಮೇಲೆ ನಾನು ತಿಂತಾ ಇದ್ದೇನೆ, ಸುಮ್ಮನೆ ಇರೋ ಅಂತ ಹೇಳ್ದಂಗಾಗಿದೆ. ನೀನ್ ಸಗಣಿ ತಿಂದಿದ್ಯಾ, ನಾನು ಸಗಣಿ ತಿಂತೀನಿ. ಈ ವಾದ ಇದೆಯಲ್ಲ, ಇದು ಅರ್ಥಗರ್ಭಿತವಾದಂತ ವಾದ ಅಲ್ಲ. ಈ ಒಂದು ವಾಲ್ಮೀಕಿ ನಿಗಮದಲ್ಲಿ ನಡೀತಾ ಇರುವಂತ ಹಗರಣ ಏನಿದೆ, ಇದಕ್ಕೆ ನ್ಯಾಯ ಕೊಡಿಸುವಂತ ವಾದಗಳಲ್ಲ ಇದು. ಈ ಹಗರಣಕ್ಕೆ ಯಾರು ಬಲಿದಾನ ಆಗಿದ್ದಾನೆ ಅವನ ಬಗ್ಗೆ ಯಾರು ಒಂದೇ ಒಂದು ತುಟಿಯನ್ನು 2 ಮಾಡಲಿಲ್ಲ. ತನಿಖೆಯಲ್ಲಿದೆ. ನೋವಿನಿಂದ ಏನ್ ತನಿಖೆ ಮಾತಾಡಬಾರ್ದಲ್ಲ, ಮಾತಾಡ್ತಾರೆ. ತನಿಖೆಯಲ್ಲಿದೆ. ಮನೆ ಅಧ್ಯಕ್ಷರಿಗೆ ಮಾತಾಡಕ್ಕೆ ದಯಮಾಡಿ ಅವಕಾಶ ಕೊಡಿ, ಮಧ್ಯೆ ಬರಬೇಡಿ. ತಾವೇನ್ ಮಾತಾಡಬೇಕು? ನಾನು ಯಾರು ಮಾತಾಡ್ಬೇಕಾದ್ರೆ ಅಡ್ಡ ಬಂದಿಲ್ಲ. ನಾನು ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಜಾಗೃತ ಮತದಾರ, ಅವನು ಶಿವಮೊಗ್ಗ ವಿಧಾನಸಭಾ ಕ್ಷೇತ್ರದ ಮತದಾರ. ಆ ಮತದಾರನ ಕೊಲೆ ಮಾಡಿದ್ದು ಯಾರು ಅಂತ ಹೇಳಿದ್ರೆ ಯಾವುದೋ ವ್ಯಕ್ತಿ ಅಲ್ಲ, ಈ ಒಂದು ಸರ್ಕಾರದ ವ್ಯವಸ್ಥೆ. ಸರ್ಕಾರದ ವ್ಯವಸ್ಥೆ ಇದು. ಅದನ್ನು ಹೇಳಲಿಕ್ಕೆ ಬಂದ್ರೆ ಏನೆಲ್ಲ ಮಾತಾಡ್ತಿದ್ದಾರೆ. ಅವ್ರ ಮನೆ ಪರಿಸ್ಥಿತಿ ಗೊತ್ತು. ನಾನು ಬಹಳ ಡೀಟೇಲ್ ಆಗಿ ಹೋಗೋದಿಲ್ಲ. ಅಶೋಕ್ ಅವರು ಬಹಳಷ್ಟು ಸಂಗತಿಗಳು ಮಾತಾಡಿದ್ದಾರೆ, ನಮ್ಮ ನಾಯಕರುಗಳೆಲ್ಲ ಮಾತಾಡಿದ್ದಾರೆ, ಎದುರುಗಡೆ ಇವರು ಆಡಳಿತ ಪಕ್ಷದ ನಾಯಕರು ಕೂಡ ಮಾತಾಡಿದ್ದಾರೆ. ಈ ಹಗರಣದ ಬಗ್ಗೆ ನಡೆದಿರುವಂತಹ ಸಂಗತಿಗಳ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಬಹಳ ನೋವಿನಿಂದ ಮಾತಾಡ್ತಾ ಇದ್ದೇನೆ ನಾನು. ಒಬ್ರು ಹೇಳ್ತೀನಿ, ದಲಿತ ಅನ್ನೋ ಹೆಸರನ್ನ ಪದಪ್ರಯೋಗ ಮಾಡಬೇಡಿ ಅಂತ ಹೇಳ್ತೀನಿ. ಬಿಡ್ರಿ, ತಡೀರಿ ಸ್ವಾಮಿ, ಒಳ್ಳೆ ಕಥೆ ಆಯ್ತಲ್ಲ. ಹೇಳಿದಾರಲ್ಲ, ಒಂದ್ ನಿಮಿಷ ತಡೀರಿ, ಮಾತಾಡಕ್ ಬಿಡ್ರಿ ಅಧ್ಯಕ್ಷ. ನಾನು ಮಾತಾಡಕ್ಕೆ ಅವಕಾಶ ಕೊಡಿ. ವಿವರಣೆ ಕೊಟ್ಟಿದ್ದಾರೆ, ಅದರಿಂದ ಏನ್ ಪ್ರಯೋಜನ? ಅಲ್ಲ, ನೀವೇ ಮಾಡಿದ್ರೆ ಹೆಂಗ? ಈಗ ಮಾತಾಡೋದು ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿದೆ ಅಂತ ಹೇಳಿ ಜಗಜ್ಜಾಹೀರಾಗಿದೆ. ಈ ಸರ್ಕಾರ ಎಂತದ್ದು ಅಂತ ಹೇಳಿ ನಾನು ನೋವಿನಿಂದ ಹೇಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು. ಈ ಹಿಂದೆ ರೌಡಿಗಳಿಗೆ ಇನ್ಯಾರಿಗೂ ಕೊಲೆ ಮಾಡಬೇಕು ಅಂತ ಹೇಳಿದ್ರೆ ರೌಡಿಗಳನ್ನು ಉಪಯೋಗ ಮಾಡ್ಕೊಂಡು ಕೊಡ್ತಾ ಇದ್ರು, ಅವರಿಗೆ ವಿಳೈ ಕೊಡ್ತಾ ಇದ್ರು, ಸುಪಾರಿ ಕೊಡ್ತಾ ಇದ್ರು. ಇವತ್ತು ಸರ್ಕಾರನೇ ಸುಪಾರಿ ಕೊಡುವಂತ ಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಇದು ನ್ಯಾಯನ ಅನ್ಯಾಯನ ಕೇಳಿದ್ರೆ, ಸರ್ಕಾರಿ ಪ್ರಾಯೋಜಿತ ಕೊಲೆ ಅಂತ ಹೇಳಿದ್ರೆ ನ್ಯಾಯನ ಅನ್ಯಾಯನ ನೀವೇ ಹೇಳಿ ನೋಡಿ ಅಧ್ಯಕ್ಷರೇ. ಇಲ್ಲಿ ಬೇರೆ ಯಾರು ಅಲ್ಲ ಕೊಲೆ ಮಾಡಿರೋದು. ಸರ್ಕಾರ ಯಾವ ರೀತಿ ಹೇಳ್ತೀನಿ ನಾನು. ಸರ್ಕಾರ ಮೇಲೆ ಸುಪಾರಿ ತಗೊಂತಾರೆ. ನಿಮ್ಮ ಬಿಜೆಪಿ ಸರ್ಕಾರ ಇಡಿ ನಾನು ಮಾತಾಡ್ತಾ ಸರ್ಕಾರ ಮೇಲೆ ಕೇಳ್ತಾ ಇದೀಯಾ? ಸರ್ಕಾರ ಮೇಲೆ ಕೇಳ್ತಾ ಇದ್ದೀರಾ? ಸುಮ್ಮನೆ ಕರೆಕ್ಟ್ ಸರ್ಕಾರ
ಕುತ್ಕೊಳ್ರಿ ನೀವೇ ಎಲ್ಲದಕ್ಕೂ ಇಲ್ಲಿ ನಾವೇನೆ ಅವರೇ ಸರ್ಕಾರ ಸರ್ಕಾರ ಸುಪಾರಿ ತೆಗಿಬೇಕಾಗ್ತದೆ. ಅಧ್ಯಕ್ಷರೇ ಸರ್ಕಾರ ಪೊಲೀಸ್ ಸಂಬಂಧ ಮಾಡಿ ಅಧ್ಯಕ್ಷರೇ ಸರ್ಕಾರ ಸುಪಾರಿ ತೆಗಿಬೇಕಾಗ್ತದೆ. ಮಾತಾಡಕತ್ತಾರ ಅವ್ರಿಗೆ 10 ನಿಮಿಷ ಮುಗಿಸ್ತಾರೆ. ಅಧ್ಯಕ್ಷ ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳ್ತಿದ್ದಾರೆ ಅವ್ರು. ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಲ್ಲ. ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿಲ್ಲ. ಅಲ್ಲೆಲ್ಲೂ ಕೂಡ ಸರ್ಕಾರದ ಬಗ್ಗೆ ಡೆತ್ ನೋಟ್ ಅಲ್ಲಿ ಉಲ್ಲೇಖ ಇಲ್ಲ. ಕುತ್ಕೊಳ್ರಿ ಅವರೇ ಶಿವಮೊಗ್ಗದವ್ರು ಹೇಳಿ ಅದನ್ನ. ಕುತ್ಕೊಳ್ರಿ ಅಧ್ಯಕ್ಷರೇ ಅದಕ್ಕೆ ಹೇಳ್ತಾ ಇದ್ದೀನಿ ನರೇಂದ್ರ ಸ್ವಾಮಿ ಅವರೇ. ಅಧ್ಯಕ್ಷರೇ ಒಂದ್ ಸ್ವಲ್ಪ ಈ ಕಡೆ ನೋಡಿ. ಶಿವಮೊಗ್ಗದಲ್ಲಿ ನಡೆದಿರುವಂತ ಕೊಲೆ ಒಂದ್ ನಿಮಿಷ ನೀವು ಅವನು ಆತ್ಮಹತ್ಯೆ ಮಾಡ್ಕೊಂಡಿರಬಹುದು. ಒಂದ್ ನಿಮಿಷ ಈ ಭಾಗ ಕೇಳಿ. ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಪ್ರೇರಣೆ ಕೊಟ್ಟಿರೋದು ಈಗ ದಲಿತ ವಿರೋಧಿ ಸರ್ಕಾರ. ಒಂದೇ ನಿಮಿಷ ಒಂದ್ ನಿಮಿಷ ತಡ್ರಿ ಹೇಳ್ರಿ. ಅಧ್ಯಕ್ಷರೇ ನಾವು ಯಾವಾಗಲೂ ಎದ್ ನಿಂತ್ರೆ ಏನಾದ್ರೂ ಒಂದು ಪಾಯಿಂಟ್ ಆಫ್ ಆರ್ಡರ್ ಮೇಲೆ ಎದ್ ನಿಂತು ಕೂತೇನೆ. ನೀವು ನಿಯಮ 69 ಅಡಿಯಲ್ಲಿ ಇದನ್ನ ಚರ್ಚೆಗೆ ತೆಗೆದುಕೊಂಡಿದ್ದೀರಿ. ಹೌದು ಕಾಲ ನಿಗದಿ ಮಾಡಿದಿರಿ. ಹೌದು. ಇವತ್ತು 3 ದಿವಸ ಆಯ್ತು. ಅದಕ್ಕೆ ಬೇರೆಯವರು ಎಲ್ಲ ಲೀಡರ್ಸ್ ಆಫ್ ದ ಅಪೋಸಿಷನ್ ಏನ್ ಮಾತಾಡಬೇಕು ಮಾತಾಡಿದ್ದಾರೆ. ಬೇಗ ಮುಖ್ಯಮಂತ್ರಿ ಅವ್ರದ್ದು ಅದಕ್ಕೆ ಉತ್ತರ ಕೊಡ್ತಾರೆ. ಮುಗಿಸ್ರಿ ಇದನ್ನ ಏನು ಎಂತ ತೌಡ್ ಕೊಟ್ಟು ಕೆಲಸ ಮಾಡಕ್ ಕೂತೀವ ಇಲ್ಲಿ. ಬೇರೆ ಏನು ಕೆಲಸ ಇಲ್ಲ ನಮಗೆ. ಆಯ್ತು ಏನ್ ಸ್ವಾಮಿ ಇದು? ಈಗ ಮುಗಿಸ್ ಆಮೇಲೆ ಅವರು ಸುಪಾರಿ ಕೊಡುತ್ತೆ ಸರ್ಕಾರ ಅಂತ ಹೇಳ್ತಾರೆ. ನೀವು ಅದನ್ನ ಒಪ್ತೀರಾ? ಇರೋ ಸತ್ಯ ಏನ್ ಸಂಗತಿ. ಭಾಷಣ ಇದು? ಟೀಕೆ ಮಾಡೋದು ಈ ಬೇಡ. ಭಾಷೆಗಳನ್ನು ನಿಮಗೆ ಅವ್ರು ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ. ಅವ್ರು ಹೇಳ್ತಾ ಯಾವ ಇದ್ದಾರೆ ಸರ್ಕಾರದ ಬಗ್ಗೆ ಹೇಳಿಲ್ಲ. ಮಿತಿ ಇದೆ. ಸರ್ಕಾರದ ವ್ಯವಸ್ಥೆ ಎಷ್ಟು ಕೆಟ್ಟಿದೆ, ಯಾವ ಪರಿಸ್ಥಿತಿ ಬಂದಿದೆ ಅನ್ನೋದ್ರ ಬಗ್ಗೆ ಅವ್ರು ಬೆಳಕು ಚೆಲ್ತಾ ಇದ್ದಾರೆ. ಎಲ್ಲದಕ್ಕೂ ಮಾತಾಡಬಾರ್ದು. ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದಾರ. ಕೂರಿಸಿ ನರೇಂದ್ರ ಸ್ವಾಮಿ ನಮ್ಮ ಸರ್ಕಾರದಲ್ಲಿ ಆ ಪ್ರವೃತ್ತಿ ಇಲ್ಲ ಅಂದ್ರೆ ನಿಮ್ಮ ಸರ್ಕಾರದಲ್ಲಿ ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ. ನಮ್ಮ ಸರ್ಕಾರ ಇದ್ರು ನಮ್ಮ ಸರ್ಕಾರಿ ವ್ಯವಸ್ಥೆ ಬಗ್ಗೆ ಹೇಳಿದ್ದಾರೆ. ಸರ್ಕಾರಿ ವಿರುದ್ಧ ಮಾತಾಡಬಾರ್ದು ಅಂತ ಸರ್ಕಾರಿ ವ್ಯವಸ್ಥೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡ್ತಾರೆ. ಅವ್ರ ಮುಗಿದ ತಕ್ಷಣ ಸನ್ಮಾನ್ಯ ಮುಖ್ಯಮಂತ್ರಿ ಅಧ್ಯಕ್ಷರನ್ನ ಹೇಳುವಂತದ್ದು ತಾತ್ಪರ್ಯ. ಓಕೆ ನೋಡಿ, ಇಲ್ಲಿ ಎಲ್ಲಾ ಸದಸ್ಯರು ಇಲ್ಲೇನ್ ಕೂತೀವಿ, ಬಹಳ ಜವಾಬ್ದಾರಿಯಾಗಿರ್ತಕ್ಕಂತಹ ಸದಸ್ಯರು ಬಂದಿದ್ದೇವೆ. ಇಲ್ಲಿ ಹರಟೆ ಹೊಡೆಯಕ್ ಬಂದಿಲ್ಲ. ತನಿಖೆ ನಡೀತಾ ಇದೆ. ಏನ್ ಯಾರಿಗೆ ಶಿಕ್ಷೆ ಆಗ್ಬೇಕಾಗುತ್ತೆ ತಾವು ಹೋಮ್ ಮಿನಿಸ್ಟರ್ ಮುಖ್ಯಮಂತ್ರಿ ಆಗಿದ್ದವರು, ಅದಕ್ಕೆ ಉತ್ತರ ತಾವು ಕೊಡ್ತಾರೆ. ಹೋಮ್ ಮಿನಿಸ್ಟರ್ ಆಗಿದ್ದವರು ಸುಪಾರಿ ಅನ್ನೋದು ಮನಸ್ಸು ಒಪ್ಕೊತೀರಾ? ಬಿಚ್ಚದಂಗೆ ಇದನ್ನ ರಾಜಕಾರಣ ಸುಪಾರಿ ಮಾಡ್ತಾ ಕೊಟ್ಟಿದ್ದು ಕೂತ್ಕೊಳ್ಳೋದು ಒಪ್ಕೊತೀರಾ? ಹೇಳಿ ನೀವೇ. ಮುಖ್ಯಮಂತ್ರಿಗಳು ಉತ್ತರ ನೀವು ಕೊಡ್ತಾರೆ. ಗೃಹ ಸಚಿವರಾಗಿದ್ದವರು ಹೇಳಿ ಅದನ್ನ ಒಪ್ಕೊತೀನಿ ಅಂತ. ಬೇರೆ ಏನಾಗಿದೆ ಈಗ? ಬೇರೆ ಪದ ಹೇಳಿ. ಒಂದು ನೀವು ವರ್ಷದಲ್ಲಿ ಮಾತಾಡ್ತಾರೆ. ಆ ನಿಗಮನ ಜನರಿಗೆ ಒಪ್ಪಿಸ್ಬೇಕು ಅಂತ. ಕಣ್ಣೆತ್ತಿ ನೋಡ್ಲಿಲ್ಲ ನಿನಗೆ ನೀವು. ಯಾವ್ದು ಸಂತೋಷ ಆಗಿದೆ ಆ ಪದನೇ ಹೇಳಪ್ಪ. ನಿನಗೆ ಯಾವ್ದು ಖುಷಿ ಆಗಿದೆ ಆ ಪದನೇ ಹೇಳ. ಮುಗಿಸ್ತೀರಿ ನೀವು. ನಿನಗೆ ಬೇಡ ಕೈ ಮುಗಿ ಈ ಕಡೆ ನೋಡ್ರಿ. ಕೂತ್ಕೊಳ್ಳಿ ದಯವಿಟ್ಟು. ಚನ್ನಬಸಪ್ಪರ ಈ ಕಡೆ ನೋಡಿ. ಮಾನ್ಯ ಅಧ್ಯಕ್ಷರೇ, ಅನ್ಪಾರ್ಲಿಮೆಂಟ್ ವರ್ಡ್ ಅಲ್ಲ ಅಂತ ಹೇಳಿ ಮಧ್ಯೆ ಬರ್ಬಾರ್ದು. ಹೇಳಿದ್ದಾರೆ. ಅನ್ಪಾರ್ಲಿಮೆಂಟ್ ವರ್ಡ್ ಆದ್ರೆ ತೆಗೆದಾಕ್ಲಿ. ಯಾವ್ದು ನೀವು ಪದೇ ಪದೇ parliamentary ಅದನ್ನ ಹೇಳ್ತಾ word? ಇದ್ದೀರಿ. ಅಲ್ಲ ವ್ಯಕ್ತಿಗಳು ಮನೋವಾದ ಮನುಸ್ಮೃತಿ ನಿಮ್ಮ ಆಚರಣೆ, ನೋಡಿ, ನಿಮ್ಮ ಧರ್ಮಗ್ರಂಥ ನೀವು ಮನುಸ್ಮೃತಿ. ನಿಮ್ಗೆ ಯಾವ ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಮನುಸ್ಮೃತಿನೇ ಬೇಕು ನಿಮ್ಗೆಲ್ಲ. ಇವರು ಆ ಸಮುದಾಯದಿಂದ ಹೌದು. ಬಂದಿರ್ತಕ್ಕಂಥ ಹೌದು, ಅದಕ್ಕೆ ನಾವು ಅಡ್ಡ ನೋವಾಗ್ತದೆ. ತಗೊಳ್ಳುವಂತ ಕೆಲಸ ನೀವು ಮಾಡ್ತಾರೆ. ಯಾಕೆ ಅದನ್ನೇ ಉಪಯೋಗಿಸ್ತೀರಾ? ಇವ್ರಿಗೆ ಏನಾಗಿದೆ ಗೊತ್ತಿಲ್ಲ. ಬೇರೆ ಪದ ಉಪಯೋಗಿಸಕ್ಕೆ ನಿಮ್ಗೆ ಏನು ತೊಂದ್ರೆ? ಸುಮ್ಮನೆ ಏ, ಗೌರವ ಉಪಯೋಗಿಸಕ್ಕೆ ಬರಲ್ಲ. ಮಾದಿಗ ಅಂತ ಉಪಯೋಗ ನಿಮ್ಮ ಸಂಘಟನೆಗಳೇ ಇರ್ತವೆ. ಮಾಡ್ತಾ ಇದ್ದೀವಿ. ಜಾತಿ ಮತ್ತೆ ಸಂಘರ್ಷ ಇಟ್ಟಿಲ್ಲ. ಇಲ್ಲಿ ಅವ್ರಿಗೆ ಮೀಸಲಾತಿ ಕೊಡ್ತಾ ಇಲ್ಲ. ದಯಮಾಡಿ ಯಾರು ಅವರೇ ಮೀಸಲಾತಿ ಮಾದಿಗ ಅಂತ ಯಾರು ನಮ್ಮನ್ನ ಕರೀತಾ ಹೇಳ್ತಾರೆ. ಒಂದ್ ಕಡೆ ಸಂಘಟನೆ ಹುಡುಕಿ ಸರ್ಕಾರದಲ್ಲಿ ಅದನ್ನ ಬಿಟ್ಬಿಡ್ತೀವಿ. ಇಲ್ಲಿ ದಲಿತ ಅಂತಕ್ಕಂಥದ್ದನ್ನ ಅದನ್ನ ಎಲ್ಲರೂ ಪದಪ್ರಯೋಗಗಳ ಬಗ್ಗೆ ನಿಮ್ಮ ಸದಸ್ಯರು ಎಲ್ಲರಿಗಿಂತ ಅವರೇ ಜಾಸ್ತಿ ಮಾತಾಡಿರೋದು. ಎಲ್ಲರಿಗಿಂತ ನೀವು ಜಾಸ್ತಿ. ನಾನು ಅದಕ್ಕೆ ಹೇಳಿದೆ, ತಾವ್ ಮಾತಾಡ್ರಿ. ಯಾವ 3 ತನಿಖಾ ಸಂಸ್ಥೆಗಳು ಮಾತಾಡ್ರಿ.